ಸರ್, ಇದೀಗ ಕಿರಣ್ ವಿ ಘಟಕ 20 BMTC ಇಲ್ಲಿಂದ ಕೇಳಿರುವಂತ ಪ್ರಶ್ನೆ, ಈ ಒಂದು ಕೂಟ ಹುಟ್ಟಿದ್ದು ಯಾವಾಗ, ಯಾರಿಂದ, ಮತ್ತೆ ಇದ್ರ ಉದ್ದೇಶ ಏನು ಅನ್ನುವಂಥದ್ದು. ಮೇಡಮ್, ಕೂಟ ಹುಟ್ಟಿದ್ದು ನೌಕರರಿಂದ, ನೌಕರಿಗೋಸ್ಕರ, ನೌಕರಿಗಾಗಿ ಅದೇ ಹೊರತು ಬೇರೆ ಒಂದು ಇಲ್ಲ. ಮತ್ತೆ ಉದ್ದೇಶ ಅಂತೂ ಗೊತ್ತಿದೆ, ನೌಕರರಿಗೆ ಶಾಶ್ವತ ಪರಿಹಾರಗಳನ್ನ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ವಿವರಗಳನ್ನ ಕೊಟ್ಟಿದ್ದೀನಿ. ಖಂಡಿತ ಸರ್. ಓಕೆ ಸರ್, ಇನ್ನ ಕೂಟದ ಮೊದಲ ಒಂದು ಅಜೆಂಡಾ ಯಾವ್ದಾಗಿತ್ತು, ಮತ್ತೆ ಒಂದು ಅಜೆಂಡಾ 10 ಅಜೆಂಡಾಗಳಾಗಿ ಮಾರ್ಪಾಟಾಗಿದೆಯಾ ಅನ್ನೋ ಪ್ರಶ್ನೆ. ಇವರ ಸಂಘಟನೆಯ ಮಾನ್ಯ ಕಿರಣ್ ಅವರಿಗೆ ನಿಮ್ಮ ಸಂಘಟನೆ ಏನಿಗೆ ಪ್ರತಿನಿಧಿಸ್ತಾ ಇದ್ದೀರಾ, ನಿಮ್ಮ ಸಂಘಟನೆಯ ಒಂದು ಏನು 4 ವರ್ಷಕ್ಕೊಂದ್ಸಲಿ ನೀವು ಅಗ್ರಿಮೆಂಟ್ ಸಮಯದಲ್ಲಿ ಕೊಟ್ಟಂತ ಬೇಡಿಕೆಗಳನ್ನ ನೋಡ್ಕೊಂಡ್ ಬರಪ್ಪ, 65 ಬೇಡಿಕೆಗಳನ್ನ ಇಟ್ಕೊಂಡು ಹೋಗಿ ನೀವ್ ಎಷ್ಟು ಮಾಡ್ಕೊಂಡ್ ಬರ್ತಾ ಇದ್ರಿ ಅಂತ ನೋಡ್ಕೊಂಡ್ ಬರ್ರಪ್ಪ. ಆಮೇಲೆ ನಿಮ್ಮ ತಟ್ಟೆಯಲ್ಲಿ ಎಣ ಬಿದ್ದು ಒದ್ದಾಡ್ತಾ ಇದ್ರು ನಮ್ಮ ತಟ್ಟೆಯಲ್ಲಿ ನೊಣ ಹುಡ್ಕೋಕ್ ಬರಬೇಡಿ, ಆಯ್ತಾ. ನಮ್ಮ ಕೂಟ ಹುಟ್ಟಿದಾಗ ಸಾರಿಗೆ ನೌಕರು ಸರ್ಕಾರಿ ನೌಕರಂಗ್ ಬಂದಿದ್ದು, ಯಾಕೆ ಸರ್ಕಾರಿ ನೌಕರ ಕಾನ್ಸೆಪ್ಟ್ ಬಿಡಬೇಕಾಗಿತ್ತು ಅಂತಾನು ಹೇಳಿದೀವಿ. ನಂತರ 6ನೇ ವೇತನ ಆಯೋಗವನ್ನ ಬಿಟ್ಟು ಸರಿಸಮಾನ ವೇತನ ಯಾಕೆ ಬಂದಿದೀವಿ, ಈಗ 7ನೇ ವೇತನ ಆಯೋಗ ಕೇಳ್ತಾ ಇದೀವಿ ಅಂತ. ಕಾಲಕ್ಕೆ ತಕ್ಕಂತ ಬದಲಾಗದಿರೆ, ನೀವು ಅಪ್ಡೇಟೆಡ್ ವರ್ಷನ್ ಆಗದಿರೆ, ನೀವು ನಿಂತ ನೀರಾಗ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಏನು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನೌಕರರಿಗೆ ಹೇಳ್ದಂಗೆ ಹೇಳಕ್ ಬರ್ಬಿಡಿ. ಅವರ ನಾಯಕರುಗಳು ಕೇಳಕ್ಕೆ ಯಾರಾದ್ರೂ ನೌಕರರು ಫೋನ್ ಮಾಡಿದ್ರೆ ಅಥವಾ ಆಫೀಸ್ಗೆ ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರೆ ನಿಮ್ಗೇನು ಗೊತ್ತಾಗಲ್ಲ ಅಂತ, ಕೊನೆಗೂ ನಮ್ಗೇನು ಗೊತ್ತಿಲ್ದಂಗೆ ಇಟ್ಬಿಟ್ಟಿದ್ರು. ನಾನು ಅದೇ ಸಂಘಟನೆಯಲ್ಲಿ ಕೆಲವು ದಿನ ಹೋಗಿ ಓಡಾಡ್ಬಿಟ್ಟು ಬಂದಿದ್ದೀನಿ. ನಿನಗಿಂತ ಮೊದಲೇ ನನ್ಗೆ ಆ ಸಂಘಟನೆ ಬಗ್ಗೆ ಗೊತ್ತಿದೆಯಪ್ಪ, ನಿಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ದ್ರೇನೆ ನಮ್ಮ ನೌಕರನ್ನ ಇಟ್ಟಿದ್ದೀರಾ. ಸೊ ನಾನು ಹಂಗೆ ಹೇಳಲ್ಲ, ನಾವು ಯಾವ ವಿಚಾರದಲ್ಲಿ ಓಡಾಟ ಮಾಡ್ತಾ ಇದೀವಿ ನೌಕರಿಗೆ ಗೊತ್ತಿದೆ. ನೆಕ್ಸ್ಟ್ ಪ್ರಶ್ನೆ ಮೇಡಮ್. ಓಕೆ ಸರ್, ಇನ್ನ ಇವರು ಮುಂದುವರೆದಂತೆ, ಒಂದು ಸರ್ಕಾರಿ ಸಂಸ್ಥೆ ಜವಾಬ್ದಾರಿಯುತ ನೌಕರರಾಗಿ ಇದ್ರು ಕೂಡ ಇತರ ಸರ್ಕಾರಿ ನೌಕರರನ್ನ ಪ್ರಚೋದನೆ ಮಾಡಿದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆನೇ ಉಲ್ಟಾ ಏನಾಗಿದೆ. ನಾನು ಯಾಕೆ ಸರ್ಕಾರಿ ನೌಕರನ್ನ ಯಾಕೆ ನಾವು ಪ್ರಚೋದನೆ ಮಾಡ್ಬೇಕು, ಅವರೇ ಚೆನ್ನಾಗಿರ್ಬೇಕಾದ್ರೆ ಅವ್ರ ತರ ನಾನು ಇನ್ಸ್ಪಿರೇಷನ್ ಆಗಿದ್ದೀನಿ, ಅವ್ರ ಅನುಕೂಲಗಳು ಸವಲತ್ತುಗಳು ನೋಡಿ ನಮ್ಮ ನೌಕರಿಗೆ ಸಿಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಯಾಕೆ ಪ್ರಚೋದನೆ ಮಾಡ್ತೀನಿ? ಹಾಗಾದ್ರೆ ನೀವು 2012ರಲ್ಲಿ ಮತ್ತೆ ಅದಕ್ಕಿಂತ ಹಿಂದೆ ಏನ್ ಮಾಡಿದ್ರು ಗೊತ್ತಿಲ್ಲ, ನಾನು ಸ್ಟ್ರೈಕ್ ನೋಡಿದ್ದೆ 2012 ಮತ್ತೆ 2016 ಸಮಯದಲ್ಲಿ. ನೀವು ಯಾವ ರೀತಿ ಪ್ರಚೋದನೆ ಮಾಡಿ ಮುಷ್ಕರಕ್ಕೆ ಇಳಿಸಿದ್ರಿ, ನೌಕರನ್ನ ಯಾವ ರೀತಿ ಪ್ರಚೋದನೆ ಮಾಡಿಸಿ ನೀವು ಮುಷ್ಕರ ಮಾಡಿಸಿದ್ರಿ, 3 ದಿನ ಬೇರೆ ಬೇರೆ ಅನ್ಯ ಕೃತ್ಯಗಳನ್ನ ಮಾಡಿಸಿದ್ದೀರಾ, ಅದ್ರ ಬಗ್ಗೆ ನಿಮ್ಗೂ ಗೊತ್ತಿದೆಯಲ್ಲ. ನಾನ್ಯಾವ ಪ್ರಚೋದನೆ ಮಾಡಿ, ನಾನಾದ್ರೂ ಸತ್ಯ ಸಂಗತಿ ಹೇಳಿದ್ದೀನಪ್ಪ. ಓಕೆ ಸರ್, ಮುಂದುವರೆದಂತೆ ಇವ್ರು ಕೇಳಿರುವಂತದ್ದು, ಸರ್ಕಾರದ ಒಂದು ಭಾಗವಾಗಿರುವಂತಹ ನಾವುಗಳೇ ಸರ್ಕಾರಿ ನೌಕರರಲ್ಲ ಅಂತ ಕ್ವಶನ್ ಅನ್ನು ನೀವು ಪ್ಲೇ ಮಾಡಿ ಸರ್ಕಾರಿ ನೌಕರರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದು ಯಾಕೆ, ನೌಕರನ್ನ ಗೊಂದಲಕ್ಕೆ ಮಾಡಿದೀವಿ ಅಂತ ಇವ್ರ ಪ್ರಶ್ನೆ. ನೀನು ಭಾಗ ಆಗಿದೆ ಅಂತ ಸರಿ ಹೇಳ್ತಾ ಇದೆಯಲ್ಲಪ್ಪ, ಆಯ್ತು ನಾನು ಭಾಗ ಆಗಿದ್ದೀನಿ, ಆದ್ರೆ ಭಾಗ ಆಗಿರೋದಕ್ಕೆ ಸವಲತ್ತುಗಳು ನಮ್ಗೆ ಅದೇ ತರ ಬರ್ಬೇಕಾಗಿತ್ತಲ್ಲ. ಅವರ ಸಂಬಳ ಆಗ್ಲಿ ಈ ತರ ಫೆಸಿಲಿಟೀಸ್ ಆಗ್ಲಿ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ನಮಗೂ ಅವ್ರಿಗೂ ಯಾಕೆ ಅಜಗಜಾಂತರ ವೇತನ ತಾರತಮ್ಯ ಇದೆ? ನಿನ್ ಸರ್ಕಾರಿ ಬ್ರ್ಯಾಂಡ್ ಆಯ್ತು, ನಿನ್ ತಲೆ ಆನೆ ಮೇಲೆ ನೀನು ಮುಖ್ಯಮಂತ್ರಿ ಅಂತ ಅಥವಾ ಯಾರಾದ್ರೂ ಒಂದು ಉನ್ನತ ಅಧಿಕಾರಿ ಅಂತ ಬ್ರ್ಯಾಂಡ್ ಹಾಕ್ಬಿಟ್ಟು ನಿನಗೆ ಸಂಬಳನ ಕೂಲಿ ನೌಕರ ಕೊಟ್ಟಂಗೆ ಕೊಟ್ರೆ ಬ್ರ್ಯಾಂಡ್ ಹಾಕಿರೋದು ಪ್ರಯೋಜನ ಏನಪ್ಪ ಬಂತು? ಸೊ ನಾನು ಯಾರನ್ನೂ ಪ್ರಚೋದನೆ ಮಾಡ್ತಾ ಇಲ್ಲ. ಭಾಗವಾಗಿದ್ರೂ ನನಗೆ ನನ್ನ ಸರ್ಕಾರದ ಭಾಗವಾಗಿರೋದ್ರಿಂದನೇ ಸರ್ಕಾರಿ ನೌಕರಿಗೆ ಇರುವ ವೇತನ ಮತ್ತೆ ಸೌಲಭ್ಯಗಳು ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸರ್. ಇನ್ನು ಇವರು ಬಹುಪಾಲು ನೌಕರರು ನಿಮಗೆ ಒಂದು ಮುಷ್ಕರಕ್ಕೆ ಯಶಸ್ವಿಗೆ ಸಹಕಾರವನ್ನು ನೀಡಿದ್ರು ಕೂಡ ನೀವು ಅಜೆಂಡಾವನ್ನ ಕೈ ಬಿಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹುಪಾಲು ನೌಕರರು ಆ ದಿನ ನನಗೆ ಸಾಥ್ ಕೊಟ್ಟವ್ರು, ಇಲ್ಲ ಅಂತ ಹೇಳಿಲ್ಲ. 2 ಮುಷ್ಕರಗಳಲ್ಲಿ ಬಹುಪಾಲು ನೌಕರರು ನನಗೆ ಸಾಥ್ ಕೊಟ್ಟರು. ಮೊದಲ 2020ರಲ್ಲಿ ಆಗ್ಬೇಕಾದ್ರೆ ನಾನು ಈಗಲೇ ಹೇಳಿದ್ದೀನಿ ಯಾವ್ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಯ್ತು. ನನ್ನ ಜೊತೆಲಿದ್ದವರೆಲ್ಲ ಇವಾಗ ನಿಮ್ ಕಡೆ ಇದ್ದಾರೆ, ಅವರೆಲ್ಲರೂ ಆ ದಿನಗಳಲ್ಲಿ ಇದ್ದಂತ ನನ್ನನ್ನ ಹೆಂಗೆ ಅಯ್ಯೋ ಬೈ ಓಪನ್ ಮಾಡಿ ಬೈ, ಏನಾದ್ರು ಮಾಡಿ ಬೈ, ನಮ್ಮನ್ನ ಜನ ಮುಗ್ಗು ಬಂದು ಹೊಡೆದು ಬಿಡ್ತಾರೆ ಬೈ, ಹಂಗ ಆಗುತ್ತೆ ಬೈ ಅಂತ ಹೇಳ್ಬಿಟ್ಟು ನನ್ನನ್ನ ಎಳೆದಿದ್ದು. ಮತ್ತೆ ಸರ್ಕಾರಿ ನೌಕರ ಅಜೆಂಡವನ್ನ ಬಿಟ್ಟು ನಾವು ಸರ್ಕಾರಿ ನೌಕರರಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ಕೇಳ್ಕೊಂಡ್ ಬಂದಿದ್ದು ಅವ್ರಿಗೆ ಗೊತ್ತಿದೆ. ಮತ್ತೆ ಅದನ್ನ ರಿಪೀಟೆಡ್ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ಮುಂದುವರೆದ ಇವರು ಕೂಡ ರಿಪೀಟ್ ಕ್ವಶನ್ ಕೇಳಿರುವಂತದ್ದು, ಒಂದು ಮಾಸ್ಟರ್ ಸ್ಕೇಲ್ ಯಾಕೆ ಜಾರಿ ಮಾಡ್ಲಿಲ್ಲ ನೀವು? ಮತ್ತೆ 38 ತಿಂಗಳುಗಳ ಕಾಲ ನೌಕರರು ಹೋರಾಟಕ್ಕೆ ಸಹಕಾರಿಯನ್ನ ನೀಡಿದ್ರು, ಆದ್ರೂ ಕೂಡ ನೀವು ಒಂದು ಸರ್ಕಾರಿ ನೌಕರರನ್ನಾಗಿ ಸಾರಿಗೆ ನೌಕರರನ್ನ ಮಾಡ್ಲಿಲ್ಲ ಯಾಕೆ ಅನ್ನುವಂಥದ್ದು. ಈ ಪ್ರಶ್ನೆನ ನಿಮ್ಮ ನಾಯಕರ ಬಳಿಯಲ್ಲೇ ಕೇಳ್ಕೋಬೇಕು ಕಿರಣ್, ದಯವಿಟ್ಟು. ಯಾಕಂದ್ರೆ ಹೋರಾಟದ ಸಮಯದಲ್ಲಿ ಮೈಸೂರು ಭಾಗದಲ್ಲಿ ಒಬ್ಬ ನಾಯಕರು ನಿಮಗೆ ಫೋನ್ ಮಾಡಿದಾಗ ನಿಮ್ಮ ನಾಯಕರು ಕೊಟ್ಟಂತ ಉತ್ತರಗಳು ಆ ಟೈಮಲ್ಲಿ ವೈರಲ್ ಆಗಿದ್ದಾವೆ, ನೋಡ್ಕೊಳ್ಳಿ ನೀವು. ಮತ್ತೆ ಇತ್ತೀಚೆಗೆ
ಮಾನ್ಯ ಅಧ್ಯಕ್ಷರ ಬಳಿಯಲ್ಲಿ KSRTC ಅಧ್ಯಕ್ಷರ ಬಳಿಯಲ್ಲಿ ಯಾವ ರೀತಿಯಲ್ಲಿ ನೀವು ಪುಂಖಾನುಪುಂಖವಾಗಿ ನಮ್ಮ ಬಗ್ಗೆ ವರದಿಯನ್ನು ಒಪ್ಪಿಸ್ತಾ ಇದ್ರಿ ಅಂತ ನೋಡ್ಕೊಳ್ಳಿ. ಕಡ್ಡಿ ಅಲ್ಲಾಡಿಸಿದವ್ರು ನಾವಲ್ಲಪ್ಪ. ಪ್ರಾಮಾಣಿಕವಾಗಿ ನಮ್ಮ ಬೇಡಿಕೆ ಏನಿದೆಯೋ ಅಷ್ಟು ಮಾತ್ರ ಪ್ರೆಸೆಂಟೇಷನ್ ಮಾಡಕ್ಕೆ ನಾವು ಅಧಿಕಾರಿಗಳ ಬಳಿಯಲ್ಲಿ, ಶಾಸಕರ ಬಳಿ, ಸಚಿವರ ಬಳಿ ಹೋಗ್ತೀವಿ. ಇತರ ಸಂಘಟನೆಗಳ ಬಗ್ಗೆ ಉಲ್ಲಸಲ್ಲದ ಕಟ್ಟುಕಥೆಗಳನ್ನ ಕಟ್ಟಿ ಹೇಳಕ್ಕೆ ನಾವು ಹೋಗ್ತಾ ಇಲ್ಲಪ್ಪ. ಸರ್, ಮುಂದುವರೆದಂತೆ ಈಗ ಎಲ್ಲವೂ ಕೂಡ ಮುಗಿದ್ಮೇಲೆ ಇದೀಗ ಸಮಾನ ವೇತನ ಅಂತ ಇದ್ದೀರಾ. 42 ಇಲಾಖೆಯಲ್ಲಿ ಯಾವ ಇಲಾಖೆಗೆ ಸಮಾನವಾಗಿ ಸಮಾನ ವೇತನ ಕೊಡಿಸ್ತೀರಾ ಅನ್ನುವಂಥದ್ದು ಇದು ಇವರ ಬುದ್ಧಿಮಟ್ಟದವನ್ನ ತೋರಿಸುತ್ತೆ ಮೇಡಮ್. ಈಗಾಗಲೇ ನಾನು ಇವರಿಗೆ 72 ನಿಗಮ ಮಂಡಳಿಯಲ್ಲಿ KEB, BWSSB, KSRTC ಅಗ್ರಿಮೆಂಟ್ ಬಿಟ್ಟರೆ ಬೇರೆ ಎಲ್ಲಾ ನಿಗಮ ಮಂಡಳಿಗಳು ವೇತನ ಆಗದ ಮಾದರಿ ನಡೆಸ್ಕೊಂಡಿದೆ. ನಾನು ಸರ್ಕಾರಿ ನೌಕರಿಗಿರುವ ಸರಿ ಸಮಾನ ವೇತನವನ್ನ ಕೊಡ್ತಾ ಇದ್ದೇನೆ. ಅವ್ರಿಗೆ 42 ಅನ್ನೋದನ್ನ ಬದಲಾಯಿಸ್ಕೊಳ್ಳೋಕೆ ಹೇಳಿ 72 ನಿಗಮ ಮಂಡಳಿಗಳು ಅದನ್ನ ತಿಳ್ಕೊಂಡು ಚರ್ಚೆಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ. ಇನ್ನ ಯಶಸ್ವಿ ಮುಷ್ಕರ ನಡೀತಾ ಇದ್ರು ಕೂಡ ನೀವು ಖಾಸಗಿ ಮಾಲೀಕರ ಜೊತೆ ಕೈ ಜೋಡಿಸಿ ಮುಷ್ಕರವನ್ನ ಅಂದ್ರೆ ಹೊರ ಬಂದಿದ್ದಕ್ಕೆ ಕಾರಣ ಏನು ಅಂತ, ಮುಷ್ಕರವನ್ನ ಹಿಂದೆ ತೆಗೆದುಕೊಂಡಿದ್ದಕ್ಕೆ? ಖಾಸಗಿ ಮಾಲೀಕರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನನ್ನ ವಿಚಾರ ಏನಿದೆ, ಇವರ ಏನು ಗೂಬೆ ಕುಣಿಸುವಂತ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ಅಂತಾನೆ ನಾನು ಹೇಳ್ಬೋದು. ಯಾರು ಖಾಸಗಿ ಬಸ್ಗಳನ್ನ ಒಳಗಡೆ ಇಳಿಸ್ತೀವಿ ಅಂತ ಹೇಳಿದ್ರೇನು, ನಿಮ್ಮ ನಾಯಕರುಗಳು ಆ ಟೈಮಲ್ಲಿ ಎಷ್ಟು ಜನ ನೌಕರರು ಬೀದಿಗೆ ಬಂದು ವಜಾ ವರ್ಗಾವಣೆ ಆದ್ರೂ ಹೊರಗಡೆ ಬಂದು ಒಂದು ಕೂಗಾಕ್ಲಿಲ್ವಲ್ಲಪ್ಪ, ಒಂದು ಧ್ವನಿ ನೌಕರರ ಪರ ವಜಾ ಯಾಕೆ ಮಾಡ್ತಾ ಇದ್ದೀರಾ? ಅವ್ರ ಬೇಡಿಕೆ ತಪ್ಪಾಗಿರ್ಬೋದು ಅಥವಾ ಅವರ ಹೋರಾಟ ತಪ್ಪಾಗಿರ್ಬೋದು, ಬಟ್ ನೌಕರರು ಹೋರಾಟಕ್ಕೆ ಇಳಿದವ್ರಾಗ ಅವ್ರಿಗೆ ಗೌರವ ಕೊಡ್ಬೇಕು ಅಂತ ನೀವು ಹಿಂದಿನ ಸರ್ಕಾರದ ಮುಂದೆ ಯಾಕೆ ಹೋಗ್ಲಿಲ್ಲ ನಿಮ್ಮ ನಾಯಕರುಗಳು? ಅಂದ್ರೆ ನಮ್ಮನ್ನ ಹಾಳಾಗೋದನ್ನೇ ಕಾಯ್ತಾ ಇದ್ರಿ ನೀವು. ಅವಾಗಲೇ ಒಂದು ಗಾದೆ ಹೇಳಿದ್ನಲ್ಲ, ಹಂಗಲ್ಲ ಅಲ್ಲ 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 ಅದು ಅಲ್ಲಲ್ಲ ಮೇಡಮ್, ಇದು ಏನು ಸೊಸೆ ಮುಂಡೆ ಆದ್ರೂ ಪರವಾಗಿಲ್ಲ, ಸಾರಿ ಮಗ ಸತ್ರನೂ ಪರವಾಗಿಲ್ಲ, ಮುಂಡೆ ಆಗ್ಬೇಕು ಅನ್ನೋದು. ಆ ರೀತಿಯಲ್ಲಿ ನೌಕರರ ಹಾಳು ಬಿದ್ರು ಪರವಾಗಿಲ್ಲ, ನಿಮ್ಮ ಸಂಘಟನೆ ಅಳಿವು ಉಳಿವುಗೋಸ್ಕರ, ನಿಮ್ಮ ಉಳಿವುಗೋಸ್ಕರ ನೀವು ಅವತ್ತು ಹೋರಾಟವನ್ನ ಹಾಳು ಮಾಡಿದ್ರೆ ನಮಗೂ ಗೊತ್ತಿದೆ, ನೌಕರರಿಗೂ ಗೊತ್ತಿದೆ. ಇದೀಗ ಮುಂದುವರೆದಂತೆ ಸರ್, ಈಗಿರುವಂತ ಸಂಘಟನೆಗಳ ನಾಯಕನವರು ಹೊರಗ್ನವರು, ನಿಮ್ಮ ಸಿಬ್ಬಂದಿಗಳಲ್ಲ. ಹಾಗೆ ನೌಕರರಲ್ಲಿ ತಪ್ಪು ತಿಳುವಳಿಕೆ ಮೂಡುವಂತೆ ಮಾಡಿ ಯಾವ ನಾಯಕರ ಮುಂದಾಳತ್ವದಲ್ಲಿ ಮುಷ್ಕರವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ. ನೀವೇ ಅದನ್ನ ಯೋಚನೆ ಮಾಡ್ಬೇಕು ಕಿರಣ್. ಯಾಕೆ ನೀವು ನಾಯಕರಲ್ವಾ? ನೀವ್ ಯಾಕೆ ಮುಂದಾಳತ್ವ ವಹಿಸ್ಕೋಬಾರ್ದು? ಕೂಟದಲ್ಲಿ ಇರೋರು, ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದವರು, ಈ ಮುಷ್ಕರದ ಕಾರಣ ವಜಾ ಆಗಿರೋರು, ಮತ್ತೆ ಇನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರೋ ನೌಕರರು, ನಿಮ್ಮ ನಾಯಕರುಗಳು ಅಂತ ಹೇಳ್ತಾ ಇದ್ದೀರಲ್ಲ, ಇವರು ಯಾರು? ಡ್ರೈವಿಂಗ್ ಮಾಡಿದಾರಾ? ಬಸ್ಸಲ್ಲತ್ತಿ ಟಿಕೆಟ್ ಕೊಟ್ಟವ್ರ? ಬಸ್ ಕೆಳಗಡೆ ಮಲಗಿ ಜಾಕ್ ಹಾಕಿದ್ದಾರ? ಸೊಳ್ಳೆಯಲ್ಲಿ ಕಚ್ಚಿಸ್ಕೊಂಡು ಎಲ್ಲಾದ್ರೂ ಮಲಗಿದ್ದಾರ? ಚೆಕಿಂಗ್ ಅವ್ರ ಕೈಲಿ, ಪ್ರಯಾಣಿಕರ ಕೈಲಿ ಕೇಸ್ಗಳು ಬರ್ಸ್ಕೊಂಡವ್ರ? ಪ್ರಯಾಣಿಕರ ಕೈಲಿ ಬೈಸ್ಕೊಂಡಿದ್ದೀರಾ, ಒಡ್ಸ್ಕೊಂಡಿದ್ದೀರಾ? ಹೇಳ್ರಪ್ಪ. ಸೊ ಹೊರಗಡೆ ಬೇರೆ ಯಾವುದೇ ಇಲಾಖೆ ನಿಗಮ ಮಂಡಳಿಯಲ್ಲಿ ನಿವೃತ್ತಿಯಾದವರು ಮನೆ ಕಡೆ ಹೋಗ್ತಾರೆ, ಮತ್ತೆ ಹೊರಗಡೆಯವರು ಯಾರು ಇರಲ್ಲ ಮೇಡಮ್. ನಾವು ನಮ್ಮ ಸಂಸ್ಥೆಯಲ್ಲಿ ಅದೇ ರೀತಿಯಲ್ಲಿ ನಡ್ಸ್ಕೊಂಡ್ ಬರ್ಬೇಕು ಅನ್ನೋದೇ ಅದ ನಿಟ್ಟಿನಲ್ಲಿ ನಾವು ಕೂಟವನ್ನ ಕಟ್ಕೊಂಡಿದ್ದೀವಿ. ಸಾರಿಗೆ ನೌಕರರ ಒಳಿತಿಗೋಸ್ಕರ ಸಂಘಟನೆಗಳೆಲ್ಲವೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನುವಂಥದ್ದು? ಖಂಡಿತ ಮೇಡಮ್. ಯಾವುದೇ ಸಂಘಟನೆ ಆಗಿರಲಿ ಅದರ ಮೂಲ ಉದ್ದೇಶ ನೌಕರರ ಒಂದು ಒಳಿತಿಗಾಗಿ ಇರಬೇಕು. ನಾನು ಇವತ್ತು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರೋ ವಿಚಾರನು ನಾನು ಈಗ ಏನಕ್ಕೆ ನಾನು ಈ ಸರಿಸಮಾನ ವೇತನನ ಇಟ್ಕೊಂಡಿದ್ದೀನಿ ಅನ್ನೋದು ನನ್ನ ಕಡೆಯಿಂದ ನಾನು ವಾದ ಮಾಡ್ತಾ ಇದ್ದೀನಿ. ಓಕೆ ಸರ್. ನನ್ನ ವೇ ಆಫ್ ಥಿಂಕಿಂಗ್ ಅಲ್ಲಿ ಎಸ್, ಇದು ಬಂದ್ರೆ ನಮ್ಮ ನೌಕರರು ನೆಮ್ಮದಿಯಾಗಿರ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅದೇ ರೀತಿಯಲ್ಲಿ ಭರವಸೆಯಲ್ಲಿ ನಮ್ಮ ಬಹುಪಾಲು ನೌಕರರು ಅದನ್ನ ನಂಬ್ಕೊಂಡಿದ್ದಾರೆ. ಅದನ್ನ ನಂಬ್ಕೊಂಡೆ 2 ದೊಡ್ಡ ಯಶಸ್ವಿ ಮುಷ್ಕರಗಳು ಆಗಿರೋದು. ನೀವು ವೇತನ ಪರಿಷ್ಕರಣೆ ಅಂತ ಕೆಲವು ಸಂಘಟನೆಗಳು ಕೇಳ್ತಾ ಇದ್ದಾವೆ. ನಾನು ಅದನ್ನೇ ಕೇಳ್ತೀನಿ, ಆಯ್ತು, ನಾನು ನೀವೇ ಮುಂದಾಳತ್ವ ವಹಿಸ್ಕೊಳ್ಳಿ, ನೀವೇ ಕಾನ್ಸೆಪ್ಟ್ ನ ಇಟ್ಕೊಳ್ಳಿ, ನೀವೇ ಇದರ ಮುಂದಾಳತ್ವ ವಹಿಸ್ಕೊಂಡು ಮುನ್ನಡೆಸಿದ್ರೆ ಹೋರಾಟವನ್ನು ನಮ್ಮ ಸಜ್ಜಾದ್ರೆ ನಾವು ನಿಮ್ಮಿಂದ ಬರ್ತೀವಿ ಅಂತಾನು ಹೇಳಿದ್ದೀನಿ. ತದನಂತರ ಏನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ನಿಮ್ಗೆ ಇನ್ನೂ ಗೊಂದಲ ಇದ್ರೆ ನಾನು ನಿಮ್ಮ ಹತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಒಕ್ಕೂಟದ
ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬೇರೆಯವರು ಇವರೆಲ್ಲ ಬಂದು 108 ಪ್ರಶ್ನೆಗಳು ಕೇಳೋದಲ್ಲ. ನೌಕರನ್ನೆಲ್ಲ ಎಲ್ಲಾದ್ರೂ ಒಂದು ಕಡೆ ಸೇರ್ಸೋಣ. ಅವ್ರ ಮುಂದೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು, ನಾವು ಒಕ್ಕೂಟದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಚರ್ಚೆ ಅಂದ್ರೆ ಯಾವ ರೀತಿಯಲ್ಲಿ ಅಂಕಿಅಂಶಗಳು ದಾಖಲೆಗಳಿಟ್ಕೊಂಡು ಚರ್ಚೆಗಳು ಮಾಡೋಣ. ಆವಾಗ ಬೇಕಾದ್ರೆ ನೀವು ನೌಕರರ ಸಮ್ಮುಖದಲ್ಲಿ ಆದಾಗ ನಾವು ಸರಿನಾ ನೀವು ಸರಿನಾ ತಗೋತಾರೆ. ಅವತ್ತಾದ್ರೂ ನಿಮ್ಮ ಬೇಡಿಕೆನ ಬದಲಾಯಿಸ್ಕೊಂಡ್ ಬರ್ತೀರಾ? ನಿಮ್ದು ಸರಿ ಅಂದಾಗ ನಮ್ದು ಬಿಡ್ತೀವಿ. ನಾನು ಇದಕ್ಕೂ ಒಂದ್ ಹೆಜ್ಜೆ ಮುಂದೆ, ನೌಕರರಿಗೋಸ್ಕರ ಇನ್ನೂ ಒಂದ್ ಹೆಜ್ಜೆ ಕೆಳಗಡೆ ಇಳಿತೀನಿ. ನಾನ್ ಕೇಳ್ತಿರೋದು ನೌಕರ ಸಮ್ಮುಖದಲ್ಲೇ ಮಾಡೋಣ. ನಾವು ಒಕ್ಕೂಟದ ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಾವು ಬರ್ತೀವಿ, ನೀವು ಬನ್ನಿ, ಚರ್ಚೆ ಮಾಡೋಣ, ದಾಖಲೆಗಳಿಡೋಣ, ಎಲ್ಲ ಇಟ್ಟು ಹೋರಾಟವನ್ನು ಮಾಡೋಣ. ಮತ್ತೆ ಸರ್ಕಾರ ಕೊಡಲ್ಲ, ಅದು ಆಗಲ್ಲ ಅನ್ನೋ ಮಾತು ಬೇಡಿ. ಯಾಕಂದ್ರೆ ನಾವೆಲ್ಲ ಒಗ್ಗೂಡಿದೀವಿ ಅಂತ ಗೊತ್ತಾಗಿದ ತಕ್ಷಣ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆದ್ರಿಂದ ಸರ್ಕಾರದ ಮುಂದೆ ಹೋಗೋದಕ್ಕೆ ನಾವು ಒಂದು ಬೇಡಿಕೆ ಇಟ್ಕೊಂಡು ಹೋಗೋಣ. ನೀವು ಸರಿಸಮಾನ ವೇತನ ತಪ್ಪು ಅಂತ ನೀವು ಅಲ್ಲಿ ಪ್ರೂವ್ ಮಾಡಿ. ನಾವು ಒಗ್ಗಟ್ಟಾಗಿ ಹೋಗೋ ವಿಚಾರಕ್ಕೆ ಎಷ್ಟೋ ನಮ್ಮ ಮುಂದೆ ಜ್ವಲಂತ ಸಾಕ್ಷಿಗಳಿದ್ದಾವೆ. ಸರ್ಕಾರಿ ನೌಕರು ಒಂದು ಕರೆ ಮಾಡ್ತೀವಿ ಅಂದಿದ ತಕ್ಷಣ ಅವ್ರಿಗೆ 22,000 ಕೋಟಿವರೆಗೆ ಅದನ್ನು 1 ಪಾಯಿಂಟ್ ಕಮ್ಮಿ ಆಗದ್ರೆ 27% ಅಷ್ಟು ಕೊಟ್ಟವ್ರೆ. NPS ಇಂದ OPS ಆಗ್ತಾ ಇದ್ದಾರೆ. ಅಲ್ಲಿ ಏನೋ ಮುಜರಾಯಿ ಇಲಾಖೆಯಲ್ಲಿ ಪೂಜಾರಿಗಳಿಗೆ ವೇತನ ಆಯೋಗಗಳನ್ನ ಕೊಟ್ಟವ್ರೆ. BBMPಗಳಲ್ಲಿ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡ್ಕೊಂಡವ್ರೆ. ಸರ್ಕಾರದ ಸಚಿವಾಲಯದ ಗುತ್ತಿಗೆ ನೌಕರರಿಗೆ 7ನೇ ವೇತನ ಆಯೋಗ ಕೊಟ್ಟವ್ರೆ. ಇತ್ತೀಚೆಗೆ KMF ಅಲ್ಲಿ 7ನೇ ವೇತನ ಆಯೋಗ ತಗೊಳ್ತಾ ಇದ್ದಾರೆ. ನಾವ್ ಯಾಕೆ ತಗೊಳಕ್ಕಾಗಲ್ಲ? ಅದು ತಗೊಂಡವ್ರೆ. ಅದು ನಿಗಮ ಮಂಡಳಿನೇ ಅಲ್ವೇ? KMF ನಿಗಮ ಮಂಡಳಿ ಅಲ್ವೇ? ಸೊ ನಾವು ಬನ್ನಿ ಚರ್ಚೆ ಕೂತ್ಕೊಳ್ಳೋಣ. ಮತ್ತೆ ಇವ್ರನ್ನ ಕುಣಿಸೋದು ಇಲ್ಲ ಸಲ್ಲದ ಆವಾಗ ಹಂಗಾಯ್ತು ಇವಾಗ ಹಂಗಾಯ್ತು, ನಿಮ್ಮ ಹಿಂದಿನ ಇದನ್ನ ನಾವು ಕೇಳ್ಕೊಳ್ಳಲ್ಲ, ನಮ್ಮ ಹಿಂದಿನ ನೀವು ಕೇಳೋದು ಬೇಡಿ. ಅಂಕಿಅಂಶಗಳು ದಾಖಲೆಗಳು ನೌಕರ ಮುಂದೆ ಇಡೋಣ, ಕೂತ್ಕೊಂಡು ಚರ್ಚೆ ಮಾಡೋಣ. ಯಾವ್ದು ಸರಿ ಅಂತಾರೋ ಆವಾಗ ನೌಕರರು ನಿರ್ಧಾರ ಮಾಡಲಿ. ಆವತ್ತು ನಾವೆಲ್ಲ ಒಗ್ಗೂಡ್ಕೊಂಡು ಒಂದು ಬೇಡಿಕೆ ಇಟ್ಕೊಂಡು ಹೋಗೋಣ. ನೀವು ಸರಿಸಮಾನಾದ್ರೂ ಆಗ್ಲಿ, ಇದು ವೇತನ ಪರಿಷ್ಕರಣೆ ಆಗ್ಲಿ. ಇತ್ತೀಚೆಗೆ ನಮ್ಮ ನಿಗಮ ಚಾನೆಲ್ ಅಲ್ಲೇ ನಮ್ಮ ಹಿರಿಯ ನಾಯಕರು ಒಬ್ರು ಕೇಳ್ತಾ ಇದ್ರು, ನಾವು ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ವೇತನ ಬೇಕು ಅಂತ ಕೇಳ್ತಾ ಇದ್ರ. ಹೆಚ್ಚಿನ ವೇತನ ಬೇಕು ಅಂತ ಹೇಳಿ 25% ಬೇಕು ಅಂತ ಕೇಳ್ತಾರೆ ಮೇಡಮ್. 25% ಕೊಟ್ರೆ ಯಾವ ನೌಕರರಿಗೆ ನೀವು ಸರ್ಕಾರಿ ನೌಕರರಿಗೆ ಹೆಚ್ಚು ಮಾಡಿಸ್ತೀರಾ? ಸರಿಸಮಾನ ವೇತನ ಅನ್ನೋದು ನನ್ನ ಕಾನ್ಸೆಪ್ಟ್. ನೀವು ಸರ್ಕಾರಿ ನೌಕರರಿಗೆ ಹೆಚ್ಚು ಸಂಬಳ ಮಾಡಿಸೋರು 25% ಯಾರು ಕಮ್ಮಿ ಮಾಡಿಸ್ತೀರಾ? 47% ಡ್ರೈವರ್ ಕಮ್ಮಿ ಇದೆ, 52% ಮೆಕ್ಯಾನಿಕ್, ಕಂಡಕ್ಟರ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಕಮ್ಮಿ ಇದೆ. ಇನ್ನು ವರ್ಗಗಳ ಲೆಕ್ಕ ಹಾಕೊಂಡು 95% ವರೆಗೂ ಕಮ್ಮಿ ವೇರಿಯೇಷನ್ ಇದೆ ಪಾಪ ಕೆಲವೊಂದು ವರ್ಗಗಳಿಗೆ. ಆದ್ರಿಂದ ಇದನ್ನೆಲ್ಲ ಅಂಕಿಅಂಶಗಳು ದಾಖಲೆಗಳು ಇಟ್ಕೊಂಡು ನೋಡೋಣ, ಪರಾಮರ್ಶೆ ಮಾಡೋಣ, ಚರ್ಚೆಗಳು ಮಾಡೋಣ. 1 ದಿನ 2 ದಿನ ಮಾಡೋಣ. ನೌಕರನ ಮುಂಭಾಗದಲ್ಲಿ ಆಗೋಗ್ಲಿ. ನಂತರ ಆದ್ರೆ ಅವ್ರು ಏನ್ ನಿರ್ಧಾರ ತಗೊಳ್ತಾರೆ ಹೋಗ್ಬೋದಲ್ಲ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಬರ್ತೀನಿ ಮೇಡಮ್. ನಾವು ಒಗ್ಗೂಡ ವಿಚಾರದಲ್ಲಿ ಬೇಡಿಕೆ ಅದು ಸರಿಯಾಗಿ ಇಟ್ಕೊಂಡು ಹೋಗೋಣ. ನೌಕರರಿಗೆ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ, ಇಷ್ಟು ವರ್ಷಗಳಿಂದ ಕಳ್ಕೊಂಡವ್ರು, ಇನ್ನು ಮುಂದೆ ಕಳ್ಕೊಳ್ಳೋದು ಬೇಡಿ. ಇವತ್ತು ನಾನಿರ್ತೀನಿ, ಮತ್ತೊಬ್ರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಗೊತ್ತಿಲ್ಲ. ನೌಕರರು ನೆಮ್ಮದಿಯಾಗಿರ್ಬೇಕು. ಅವನು ಮುಂದಕ್ಕೆ ಮುಂದೆ ಸಲಿ ಯಾವ ನೌಕರನು ಮುಷ್ಕರದ ಹೆಸರಲ್ಲಿ, ವೇತನಕ್ಕಾಗಿ ಮುಷ್ಕರದ ಹೆಸರಲ್ಲಿ ಡಿಸ್ಮಿಸ್, ಟ್ರಾನ್ಸ್ಫರ್ ಆಗ್ಬಾರ್ದು, ಸಸ್ಪೆಂಡ್ ಆಗ್ಬಾರ್ದು. ಅಷ್ಟೇ ನನ್ನ ಉದ್ದೇಶ. ನಾನು ಒಬ್ಬ ನೌಕರನಾಗ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಸರ್. ಮುಂದುವರೆದಂತೆ ಮತ್ತೊಂದಷ್ಟು ಪ್ರಶ್ನೆಗಳು ಪುನಃ ಬಂದಿರುವಂತದ್ದು, ಸೊ ಅದರ ಬಳಕೆ ಈಗ ಬೇಡ ಸರ್. ಇಷ್ಟುವರೆಗೂ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನೌಕರರ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರವನ್ನು ನೀಡಿದ್ದೀರಾ. ಇದುವರೆಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಜವಾಗ್ಲೂ ಮೇಡಮ್, ಇದು ನಿಗಮ ಚಾನೆಲ್ ಎನ್ನುವುದು ನೌಕರರನ್ನ
ಮುಟ್ಟೋದಕ್ಕೆ ಒಂದು ಸೇತುವೆ ತರ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಇವರು ಪ್ರಶ್ನೆಗಳು ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರ ಮನಸ್ಸಿನಲ್ಲಿರುವ ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ಳೋಕೆ ನನ್ನ ಹತ್ರ ಕೇಳಿದ್ರೆ, ನಿಮ್ಮ ಮುಖಾಂತರ ನನ್ನ ಹತ್ರ ಕೇಳ್ಕೊಂಡಿರೋದು. ನಾನು ನಮ್ಮ ಜನಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅವರು ಸರಿಯಾಗಿ ಕೇಳಿದಾರೋ ತಪ್ಪಾಗಿ ಕೇಳಿದಾರೋ ಅಥವಾ ನನ್ನನ್ನು ಶಿಕ್ಷುವಂತ ಪ್ರಶ್ನೆಗಳು ಕೇಳಿದ್ರೂ ಅವರು ನನ್ನ ನೌಕರರು. ಸಂಘಟನಾತ್ಮಕವಾಗಿ ಕಿತ್ತಾಟ ಏನೇ ಇರಲಿ, ಅವರು ನಮ್ಮ ನೌಕರರು. ಸೊ ಆ ಒಂದು ವಿಶೇಷವಾದ ಈ ಕಾರ್ಯಕ್ರಮದ ಮೂಲಕ ನಾನು ಏನು ಪ್ರಶ್ನೆಗಳು ಕೇಳಿದರೆ ನಾನು ಅದಕ್ಕೆ ಏನೋ ಕೃತಕ ರೀತಿಯಲ್ಲಿ ಏನೋ ಹೇಳ್ತಾರಲ್ಲ, ನಿಮ್ಮ ಮನಸ್ಸಿಗೆ ಮೋಡಿ ಮಾಡುವಂತ ವಿಚಾರದಲ್ಲಿ ಇಲ್ಲದೆ ಪ್ರಾಮಾಣಿಕವಾಗಿ ನನ್ನ ಅಂಕಿಅಂಶಗಳೊಂದಿಗೆ ನೇರವಾದ ಉತ್ತರಗಳನ್ನ ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಈ ನಿಗಮ ಚಾನೆಲ್ ಅಲ್ಲಿ ಬರುವ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಜೊತೆಲಿ ನೇರವಾಗಿ ಸಂಪರ್ಕವನ್ನ ಸಾಧಿಸಕ್ಕೆ ನಿಮ್ಮ ಜೊತೆಲಿ ಯಾವತ್ತೂ ಸದಾ ಸಿದ್ಧವಾಗಿರುತ್ತೆ. ಕೂಟ ಮತ್ತು ಒಕ್ಕೂಟವು ಮುಂದಿನ ದಿನಗಳ ಹೋರಾಟಗಳ ಬಗ್ಗೆ ಸಹ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಇಷ್ಟೊತ್ತು ನೀವು ನಮ್ಮನ್ನ ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿ ನೌಕರರ ಇನ್ನಷ್ಟು ಮನಮುಟ್ಟುವಂತೆ ಪ್ರಶ್ನೆಗಳನ್ನ ಕೇಳಿ ಅವರ ಜೊತೆಲಿ ನಾನು ಒಡಂಬಡಿಕೆಯನ್ನು ಏರ್ಪಡಿಸೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಇವತ್ತಿನ ಸಂಚಿಕೆ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ನಿರಂತರವಾಗಿ ನೋಡ್ತಾ ಇರಿ ನಿಗಮ ಟಿವಿ. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗೋಸ್ಕರ ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡೋ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.